ಒಂದು ಕಾಲದಲ್ಲಿ ಒಂದು ಹಸಿರು ಅರಣ್ಯದಲ್ಲಿ ಎಲ್ಲ ಪ್ರಾಣಿಗಳು ಒಟ್ಟಾಗಿ ಸಂತೋಷದಿಂದ ಬದುಕುತ್ತಿದ್ದರು. ಒಂದು ದಿನ ಭಾರಿ ಮಳೆಯು ಬೀಳುತ್ತಿತ್ತು ಮತ್ತು ಅನೇಕ ಪ್ರಾಣಿ ತಮ್ಮ ಮನೆಗಳನ್ನು ಕಳೆದುಕೊಂಡು ಕಂಗಾಲಾಗಿದ್ದರು. ಎಲೆಫೆಂಟ್, ಎಲ್ಡೋ, ಒಂದು ಸಭೆ ಹಮ್ಮಿಕೊಂಡು ಹೇಳಿದನು, ನಾವು ಒಂದಾಗಿ ಸಹಾಯ ಮಾಡಬೇಕಾಗಿದೆ. ಚಿಕ್ಕ ಇರುವೆಗಳು ಬಿದ್ದ ಎಲೆಗಳನ್ನು ಸೇರಿಸಿ ಆಶ್ರಯಗಳನ್ನು ನಿರ್ಮಿಸಿದವು. ಹಾರುವ ಹಕ್ಕಿಗಳು ಹಣ್ಣುಗಳನ್ನು ಸಂಗ್ರಹಿಸಿ ಎಲ್ಲರಿಗೂ ಆಹಾರ ಒದಗಿಸಿತು. ಬಲಿಷ್ಠವಾದ ಸಿಂಹ ತನ್ನ ಕೈಗಳಿಂದ ಮರಗಳನ್ನು ತೆರವುಗೊಳಿಸಿ ದಾರಿ ತೆರೆದಿತು. ಹಾಗೂ ಚಿರತೆಗಳು ಕಾಡಿನಲ್ಲಿ ಇತರ ಪ್ರಾಣಿಗಳಿಗೆ ಸಹಾಯ ಮಾಡಲು ಹಾರುತ್ತಿದ್ದರು. ಕೊನೆಗೆ ಎಲ್ಲಾ ಪ್ರಾಣಿಗಳು ಒಂದಾಗಿ ಸಹಾಯ ಮಾಡುವ ಬಗೆ ಕುರಿತು ಚರ್ಚೆ ಮಾಡಿದರು. ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ, ಒಂದಾಗಿ ಕಾರ್ಯನಿರ್ವಹಿಸುವುದರಿಂದ ಯಾವುದೇ ಸಂಕಷ್ಟವನ್ನು ಎದುರಿಸಬಹುದು ಎಂಬುದನ್ನು ಅರಿತರು. ಆ ನಂತರ ಎಲ್ಲರೂ ಹೇಗಿದ್ದೀರಾ? ಇವತ್ತು ಚೆನ್ನಾಗಿದ್ದೀರಾ? ಎಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತೀರಾ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ 3D ಕಾರ್ಟೂನ್ ಆ್ಯನಿಮೇಷನ್ನ ಮೊಬೈಲಲ್ಲಿ ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಸೊ ನೀವು ಕೂಡ ಈ ಥರ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು ಮತ್ತು ನಿಮಗೆ ಯಾವುದೇ ರೀತಿಯ ಇದರಲ್ಲಿ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗಲ್ಲ ಹಾಗೂ ನಿಮಗೆ ಕಾಪಿರೈಟ್ ಇಶ್ಯೂಸ್ ಬರಲ್ಲ. ಓಕೆನಾ ಗೈಸ್? ಹಾಗಾದರೆ ತಡೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಸೊ ಹೇ ಗೈಸ್, ನೀವು ಇಲ್ಲಿ ಮೊದಲು ಚಾಟ್ ಜಿಪಿಟಿನ ಓಪನ್ ಮಾಡಿ. ಇಲ್ಲಿ ನಾನು ಹೇಗೆ ಟೈಪ್ ಮಾಡಿದ್ದೀನಲ್ಲ, ಸೊ ನೀವು ಅದೇ ಥರ ಟೈಪ್ ಮಾಡಿ. ಓಕೆನಾ? ನಿಮಗೆ ಕನ್ನಡ ಬೇಕಂದರೆ ಕನ್ನಡ, ಇಲ್ಲಾಂದರೆ ಬೇರೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಅಲ್ಲಿ. ಸೊ ಇವಾಗ ಒಂದು ಸ್ಟೋರಿನ ಇದು ಬರೆದಿದೆ ಇಲ್ಲಿ ಚಾಟ್ ಜಿಪಿಟಿ. ಓಕೆನಾ ಗೈಸ್? ಇದೀಗ ನಮಗೆ ಸ್ಟೋರಿ ಕ್ರಿಯೇಟ್ ಆಯಿತು. ಇದರಲ್ಲಿ ಏನಂದರೆ ನಿಮಗೆ ಕೆಲವು ಮಿಸ್ಟೇಕ್ಗಳಿರುತ್ತೆ ಗ್ರಾಮರ್, ನೀವು ಅದನ್ನು ಕರೆಕ್ಟಾಗಿ ಓದಿ ನೆಕ್ಸ್ಟ್ ಕರೆಕ್ಷನ್ ಮಾಡ್ಕೊಳ್ಬೇಕು. ಓಕೆನಾ ಗೈಸ್? ಡೈರೆಕ್ಟಾಗಿ ನೀವು ಅದೇ ಥರ ನೀವು ಹೇಳಬೇಡಿ, ಬಿಕಾಸ್ ಅದರಲ್ಲಿ ಮೀನಿಂಗ್ ಇರಲ್ಲ. ಸೊ ಇದಾಯಿತು ನಮ್ಮದೀಗ ಸ್ಟೋರಿ. ಇನ್ನು ನೆಕ್ಸ್ಟ್ ಸ್ಟೆಪ್, ಇಲ್ಲಿ ನಾನು ಟೈಪ್ ಮಾಡಿದ್ದೀನಲ್ಲ, ಗಿವ್ ಮಿ 7 ಇಮೇಜ್ ಪ್ರಾಂಪ್ಟ್ ಆಫ್ ದಿ ಸ್ಟೋರಿ ಅಂತ. ಸೊ ನೀವು ಇದೇ ಥರ ಟೈಪ್ನ ಮಾಡಿ. ಓಕೆನಾ? ಹೀಗೆ ನಿಮಗೇನು ಎಲ್ಲ ಇಮೇಜದ್ದು ಪ್ರಾಂಪ್ಟನ್ನ ಇದು ಬರೆದು ಕೊಟ್ಟಿದೆ. ಓಕೆನಾ ಗೈಸ್? ಇದನ್ನೆಲ್ಲ ನೀವೇನು ಕಾಪಿನ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಇಮೇಜಸ್. ಸೊ ನೀವಿಲ್ಲಿ ಗೂಗಲ್ಗೆ ಹೋಗಿ ಇಲ್ಲಿ ಬಿಂಗ್ ಎ ಐ ಅಂತ ಟೈಪ್ ಮಾಡಿ. ಓಕೆನಾ? ಈಗ ನಿಮಗೆ ಒಂದು ಫಸ್ಟ್ ವೆಬ್ಸೈಟ್ ಬರುತ್ತೆ ಬಿಂಗ್ ಎ ಐ ಅಂತ, ಅದನ್ನು ಕ್ಲಿಕ್ ಮಾಡಿ. ಈಗ ಇಲ್ಲಿ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆನಾ? ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ನೀವಾಗಲೇ ನೋಟ್ಸಲ್ಲಿ ಇದು ಪೇಸ್ಟ್ ಮಾಡಿದ್ದೀರಲ್ಲ ಏನು ಇಮೇಜದ್ದು ಪ್ರಾಂಪ್ಟ್, ಸೊ ಅದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ದೇನು ಇದೆ ಇಮೇಜದ್ದು ಪ್ರಾಂಪ್ಟ್ ಅದನ್ನು ನೀವು ಕಾಪಿನ ಮಾಡಿ ಇಲ್ಲಿ ಬಂದು ನಾನಿಲ್ಲಿ ಆಲ್ರೆಡಿ ಮಾಡಿದ್ದೀನಲ್ಲ, ಸೊ ನೋಡಿ ಇಲ್ಲಿ ನೀವು ಅದನ್ನು ಪೇಸ್ಟ್ ಮಾಡಿ. ಓಕೆನಾ? ಮತ್ತು ಲಾಸ್ಟ್ ಲೈನಲ್ಲಿ 3D ಇಮೇಜ್ ಅಂತ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಓಕೆನಾ? ಈಗ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಲ್ಲ, ಸೊ ಹಾಗೇ ಮಾಡಿ. ನೆಕ್ಸ್ಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೇನು 4 ಇಮೇಜಸ್ ಇಲ್ಲಿ ಬರುತ್ತೆ. ಇದರಲ್ಲಿ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ. 4 ಇಮೇಜಸ್ ಇದೆಲ್ಲ, ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಅಂತ ಕೆಳಗಡೆ ಆಪ್ಷನ್ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ ಗೈಸ್? ಇಲ್ಲಿ ನೋಡ್ಬೋದು. ಇಲ್ಲಾಂದರೆ ಆ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ಹಾಗೆ ನಿಮಗೆ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ. ಸೊ ಹಾಗೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದೇ ಥರ ನೀವು ಬ್ಯಾಕ್ ಬಂದು ನೀವು ನೋಟ್ಸಲ್ಲಿ ಏನು ಕಾಪಿನ ಮಾಡಿದ್ದೀರಲ್ಲ, ಸ್ಟೆಪ್ ಬೈ ಸ್ಟೆಪ್ ಇಮೇಜ್ ಪ್ರಾಂಪ್ಟನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟನ್ನ ಮಾಡಿ. ಓಕೆನಾ? ಪೇಸ್ಟ್ ಮಾಡಿ ಕ್ರಿಯೇಟ್ ಅಂತ ಕೊಡಿ. ಹಾಗೆ ನಿಮಗೆ 4 ಇಮೇಜಸ್ ಬರುತ್ತೆ. ಸೊ ನೀವು 4 ಇಮೇಜಲ್ಲಿ ಯಾವುದನ್ನು ಬೇಕಾದ್ರೂ ತಗೊಳ್ಬೋದು. ನೀವು ಡೇಗೆ ಇದರಲ್ಲಿ ಒಂದು ವೀಡಿಯೋನ ಕ್ರಿಯೇಟ್ ಮಾಡ್ಬೋದು. ಓಕೆನಾ ಗೈಸ್? ನಿಮಗೇನು 14 ಕಾಯಿನ್ ಇಲ್ಲಿ ಇದೆ ಅಲ್ಲ, 9 ಅಂತ ಕಾಣಿಸ್ತಿದೆ ಇಲ್ಲಿ ಮೇಲೆ. ಸೊ ನಿಮಗೆ 14 ಕಾಯಿನ್ ಸಿಗುತ್ತೆ. ನಿಮಗೊಂದು ಡೇಲಿ 10 ಇಮೇಜನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಇದರಲ್ಲಿ. ಓಕೆನಾ ಗೈಸ್? ಮತ್ತು ನಿಮಗೆ ಯಾವುದೇ ರೀತಿಯಲ್ಲಿ ಪೇ ಮಾಡಬೇಕಂತಿಲ್ಲ, ಡೈಲಿ ನಿಮಗೆ ಫ್ರೀ ಸಿಗುತ್ತೆ. ಓಕೆನಾ? ಇದಾಯಿತು ನಮ್ಮದು ಇಮೇಜ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ. ಸೊ ನೆಕ್ಸ್ಟ್ ಇಮೇಜ್ ಟು ವಿಡಿಯೋ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡುವ ಬನ್ನಿ. ನೆಕ್ಸ್ಟ್ ನೀವು ಗೂಗಲ್ಗೆ ಬಂದು ಇಲ್ಲಿ ಟೈಪ್ ಮಾಡಿ ರನ್ವೇ ಅಂತ. ಓಕೆನಾ? ರನ್ವೇ ಅಂತ ಟೈಪ್ ಮಾಡಿದಾಗ ನಿಮಗೇನು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಟ್ರೈ ರನ್ವೇ ಅಂತ ಇದೆಯಲ್ಲ, ಅದರ ಮೇಲೆ ನೀವು ಕ್ಲಿಕ್ನ ಮಾಡಿ. ಓಕೆನಾ ಗೈಸ್? ಇವಾಗ ನಿಮ್ಗೆ ಇಲ್ಲಿ ನೋಡ್ಬೋದು, ಸ್ವಲ್ಪ ಇದು ಟೈಮ್ ತಗೊಳ್ಳುತ್ತೆ ಸ್ಟಾರ್ಟಿಂಗಲ್ಲಿ. ಮತ್ತು ಇಲ್ಲಿ ಲಾಗಿನ್ ಆಗಿ ನೀವು ಇಮೇಲ್ ಹಾಕಿ ನೆಕ್ಸ್ಟ್ ಟ್ರೈ ನೌ ಅಂತ ಇದೆ. ಸೊ ಅದರ ಮೇಲೆ ನೀವು ಕ್ಲಿಕ್ನ ಮಾಡಿ. ಈಗ ನಿಮಗಿಲ್ಲಿ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಟ್ಯಾಪ್ ಟು ಅಪ್ಲೋಡ್ ಇಮೇಜ್ ಆರ್ ವಿಡಿಯೋ ಅಂತ ಇದೆಯಲ್ಲ, ಸೊ ಅದರ ಮೇಲೆ ನೀವು ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಗ್ಯಾಲರಿ ಆಪ್ಷನ್ ತೋರಿಸಿದೆ. ಓಕೆನಾ ಗೈಸ್? ಇವಾಗ ನೀವು ಸೆಲೆಕ್ಟ್ ಡೌನ್ಲೋಡ್ ಮಾಡಿದ್ದೀರಲ್ಲ ಇಮೇಜ್, ಸ್ಟೆಪ್ ಬೈ ಸ್ಟೆಪ್. ಸೊ ಫಸ್ಟ್ ಒನ್ನದು ನೀವು ಸೆಲೆಕ್ಟ್ನ ಮಾಡಿ ಇಮೇಜ್. ಓಕೆನಾ? ಹೀಗೆ ಇಲ್ಲಿ ಇಮೇಜ್ ಆಯಿತು. ಈಗ ಇಲ್ಲಿ ಕೆಳಗಡೆ ಆ್ಯಡ್ ಆನ್ ಇಮೇಜ್ ಅಂತಿದ್ದಲ್ಲ, ಅದರ ಮೇಲೆ ನೀವು ಕ್ಲಿಕ್ನ ಮಾಡಿ. ಬ್ಯಾಕ್ ಬಂದು ನೋಟ್ಸಿಗೆ ಹೋಗಿ. ಆಗ ನೀವು ಪ್ರಾಂಪ್ಟನ್ನು ಕಾಪಿ ಮಾಡಿದ್ದೀರಲ್ಲ, ಸೊ ಅದರಲ್ಲಿ ಫಸ್ಟ್ ಇಮೇಜ್ಗೆ ಏನು ಪ್ರಾಂಪ್ಟ್ ಇದೆ ಆ ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ. ಫಸ್ಟ್ ಪ್ರಾಂಪ್ಟ್ ಸೆಲೆಕ್ಟ್ ಮಾಡಿ. ಇಲ್ಲಿ ಇವಾಗ ನಿಮಗೇನು ಇಮೇಜ್ ಬಂದಿದೆಯಲ್ಲ, ಸೊ ಇಮೇಜ್ ಲ್ಯಾಂಡ್ಸ್ಕೇಪ್ ಇದೆಯಲ್ಲ, ಲ್ಯಾಂಡ್ಸ್ಕೇಪಿಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ?
ನಮಗೇನು ಯೂಟ್ಯೂಬ್ ವೀಡಿಯೋ ಬೇಕಲ್ಲ ಲಾಂಗ್ ವೀಡಿಯೋಗೆ, ಸೊ ನೀವು ಲ್ಯಾಂಡ್ಸ್ಕೇಪ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ರಾಪ್ ಅಂತಿದ್ದಲ್ಲ ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೇನು ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಇಲ್ಲಿ ಸ್ವಲ್ಪ ಇದು ಟೈಮ್ ತಗೊಳ್ಸಿ, ಓಕೆನಾ ಗೈಸ್. ನೆಕ್ಸ್ಟ್ ನೀವೇನಂದರೆ ಇಲ್ಲಿ ಕಾಪಿ ಮಾಡಿದ್ರಲ್ಲ ಈಗ ಪ್ರಾಂಪ್ಟ್, ಇಲ್ಲಿ ಕೆಳಗಡೆ ಆಪ್ಷನ್ಸ್ ಅಂತಿದೆ ಅದರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಪೇಸ್ಟನ್ನು ಮಾಡ್ಕೊಳ್ಳಿ, ಓಕೆನಾ. ಪೇಸ್ಟ್ ಆದಮೇಲೆ ನೆಕ್ಸ್ಟ್ ಜನರೇಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೇನು ವೀಡಿಯೋ ರೆಡಿ ಆಗುತ್ತೆ. ಈ ವೆಬ್ಸೈಟ್ ಅನ್ನೋದು ನಿಮಗೆ ಸ್ಟಾರ್ಟಿಂಗಲ್ಲಿ ಫ್ರೀ ಇರುತ್ತೆ, ಆಮೇಲೆ ನಿಮಗೆ ಇದಕ್ಕೆ ಅಮೌಂಟ್ ಕಟ್ಟಬೇಕು. ಸೊ ನೀವು ಏನಂದರೆ 2-3 ಇಮೇಲ್ ಐ ಡಿನ ಮಾಡಿ ಸ್ವಿಚ್ ಮಾಡ್ಕೊಳ್ಬೋದು ಅಕೌಂಟ್ನ, ಓಕೆನಾ. ಸ್ವಿಚ್ ಮಾಡಿ ನೀವು ಈ ಥರ ಯೂಸ್ ಮಾಡ್ಕೊಳ್ಬೋದು ಫ್ರೀಯಾಗಿ. ಇವಾಗ ನಮ್ಮದು ವೀಡಿಯೋ ಏನಿದೆ ಜನ್ರೇಟ್ ಆಗಿದೆ, ಓಕೆನಾ ಗೈಸ್. ಈಗ ನೀವು ಇಲ್ಲಿ ನೋಡ್ಬೋದು 98% ಆಯಿತು. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಿಡಿಯೋ ಅಂತ 3D ಆ್ಯನಿಮೇಷನ್ನಲ್ಲಿ ನೋಡ್ತಿದ್ದೀರಲ್ಲ. ಸೊ ಇಲ್ಲಿ ಕೆಳಗಡೆ ನಿಮಗೆ ಡೌನ್ಲೋಡ್ ಬಟನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ನ ಮಾಡಿ. ಈಗ ನಿಮ್ಮದು ಡೈರೆಕ್ಟ್ ಡೌನ್ಲೋಡ್ ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಎಲಿಫೆಂಟ್ ಇದು ಇಮೇಜ್ ಇದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ರಾಂಗ್ ಬಟನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೇನು ಗ್ಯಾಲರಿ ಆಪ್ಷನ್ ತೋರಿಸುತ್ತೆ ಇಲ್ಲಿ, ಓಕೆನಾ. ಇಲ್ಲಿ ನಿಮ್ಮದು ಫಸ್ಟ್ ಇಮೇಜ್ ಆಯ್ತಲ್ಲ, ನೆಕ್ಸ್ಟ್ ಇಮೇಜನ್ನು ಸೆಲೆಕ್ಟ್ ಮಾಡಿ. ಇವಾಗ ಇಲ್ಲಿ ಇಮೇಜ್ ಅಪ್ಲೋಡಿಂಗ್ ಅಂತ ಬರ್ತಾಯಿದೆ ಅಲ್ವಾ. ಈ ಟೈಮಲ್ಲಿ ನೀವು ಏನು ಮಾಡಬೇಕಂದ್ರೆ ನೀವು ನೋಟಿಗೆ ಹೋಗಿ ಅಲ್ಲಿ ನೀವೇನಾಗ ಕಾಪಿ ಮಾಡಿದ್ದೀರಲ್ಲ ಸೆಕೆಂಡ್ ಪ್ರಾಂಪ್ಟನ್ನು ನೀವು ಕಾಪಿನ ಮಾಡ್ಕೊಳ್ಳಿ, ಓಕೆನಾ. ಕಾಪಿ ಮಾಡಿ ನೆಕ್ಸ್ಟ್ ಬ್ಯಾಕ್ ಬನ್ನಿ. ಈಗ ನಿಮಗೆ ಇಲ್ಲಿ ಇಮೇಜನ್ನು ನೀವು ಕ್ರಾಪ್ ಮಾಡಬೇಕು, ಲ್ಯಾಂಡ್ಸ್ಕೇಪಲ್ಲಿ ಮಾಡಿ ಇಲ್ಲಿ ಕ್ರಾಪ್ ಅಂತ ಕೊಡಿ, ಓಕೆನಾ. ಈಗ ಇಲ್ಲಿ ನೀವೇನಾಗ ಪ್ರಾಂಪ್ಟ್ ಏನು ಕಾಪಿ ಮಾಡಿದ್ದೀರಲ್ಲ ಪೇಸ್ಟ್ ಮಾಡಿದ್ದೀರಲ್ಲ ಅದನ್ನು ಡೆಲೀಟ್ ಮಾಡಿ ಇವಾಗ ಸೆಕೆಂಡ್ ಪ್ರಾಂಪ್ಟನ್ನ ಇಲ್ಲಿ ನೀವು ಪೇಸ್ಟ್ ಮಾಡಬೇಕು, ಓಕೆನಾ ಗೈಸ್. ಇದೇ ಥರ ನೀವು ಎಲ್ಲ ಇಮೇಜನ್ನು ಪ್ರಾಂಪ್ಟ್ನ ಆ್ಯಡ್ ಮಾಡ್ತಾ ಹೋಗಬೇಕು, ಎಷ್ಟಿದೆ ಅಷ್ಟು, ಓಕೆನಾ ಗೈಸ್. ಈಗ ಲಾಸ್ಟ್ ಸ್ಟೆಪ್ ವಾಯ್ಸ್ ಓವರ್, ಓಕೆನಾ. ಈಗ ನೀವು ಇನ್ಶಾರ್ಟ್ನ ಓಪನ್ ಮಾಡಿ. ಇಲ್ಲಿ ನೀವು ಎಲ್ಲ ಜನ್ರೇಟ್ ಮಾಡಿದ್ದೀರಲ್ಲ ವೀಡಿಯೋಸ್ ಅದನ್ನೆಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಆ್ಯಡ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ ಕ್ಯಾನ್ವಾಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ. ಇಲ್ಲಿ ಯೂಟ್ಯೂಬ್ದು ರೇಷಿಯೋ ಏನಿದೆ ಅದನ್ನು ನೀವು ಸೆಲೆಕ್ಟ್ನ ಮಾಡಿ. ಸೆಲೆಕ್ಟ್ ಆದಮೇಲೆ ನೋಡಿ ನಾನು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ 2 ಮಾರ್ಕ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಆಲ್ ಅಂತ ಇದೆಯಲ್ಲ, ಸೊ ಅದನ್ನು ನೀವು ಕ್ಲಿಕ್ನ ಮಾಡಿ. ಇವಾಗ ಸ್ಕ್ರೀನ್ಗೆ ಫಿಟ್ ಆಯಿತು, ಓಕೆನಾ ವೀಡಿಯೋಸು. ಸೊ ನೆಕ್ಸ್ಟ್ ಏನಂದರೆ ಇಲ್ಲಿ AI ವಾಯ್ಸ್ನ ನೀವು ಕೊಡಲಿಕ್ಕೆ ಹೋಗಬೇಡಿ, ಓಕೆನಾ ಗೈಸ್. ನಿಮ್ಮದು ಏನಿದೆ ಎಲ್ಲ ವೀಡಿಯೋಸ್ಗೆ ನಿಮ್ಮದು ಓನ್ ವಾಯ್ಸನ್ನೇ ಕೊಡಿ, ಓಕೆನಾ. ಇಲ್ಲಿ ನಿಮಗೆ ಆಡಿಯೋ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಗ ನಿಮಗೇನು ಸ್ಟಾರ್ಟ್ ಆಗುತ್ತೆ ನಿಮ್ಮದು ರೆಕಾರ್ಡ್ ಏನಿದೆ ಅದು. ಸೊ ಇಲ್ಲಿ ನೋಡಿ 1 2 3 ಅಂತ ಟೈಮ್ನ ಕೊಟ್ಟಿದ್ದಾರೆ, ಓಕೆನಾ. ಸೊ ಈಗ ನೀವು ರೆಕಾರ್ಡ್ನ ಮಾಡಿ ನಿಮ್ಮ ವಾಯ್ಸ್ ಕೊಟ್ಟು, ಓಕೆನಾ. ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ನಾವು ಈ ಥರ 3D ಕಾರ್ಟೂನ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಟ್ಟು ಹಾಗೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.